ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಇದು ಬಂದು ನಿಮಗೆ ಸ್ಟೇಟ್ ಹೈವೇ. ಈ ಸ್ಟೇಟ್ ಹೈವೇಗೆ ಹೊಂದ್ಕೊಂಡಿರುವಂಥ ಜಾಗನೇ ನೋಡಿ. 1 ಎಕರೆ ಇದೇನು ತೆಂಗಿನ ತೋಟ ಇದೆ. ಇಲ್ಲಿಂದ ನಿಮಗೆ ಇದು ಬಂದು ಸೌತ್ ಫೇಸಿಂಗು. ಆ ತೆಂಗಿನ ಮರದಿಂದ ಹಿಡಿದು ನಿಮಗೆ ಈ ಚಿಕ್ಕ ತೆಂಗಿನ ಸಸಿವರೆಗೂ ಬರುತ್ತೆ. ನಿಮ್ಗೆ ಒಂದು 150 ಅಡಿ ರೋಡ್ ಫೇಸ್ ಬರುತ್ತೆ. ಮತ್ತು ನೋಡಿ ಅಕ್ಕಪಕ್ಕ ಎಲ್ಲ ನಿಮಗೆ ತೆಂಗಿನ ತೋಟಗಳು, ಅಡಿಕೆ ತೋಟ. ನೋಡಿ ಅಕ್ಕಪಕ್ಕ ಎಲ್ಲ ಊರು ಮತ್ತು ತೆಂಗಿನ ತೋಟ, ಅಡಿಕೆ ತೋಟ, ಪ್ರತಿಯೊಂದು ಎಲ್ಲ ಬರೀ ತೋಟಗಳಿರೋ ಜಾಸ್ತಿ. ಮತ್ತು ಇದು ಬಂದು ನಿಮಗೆ 60 ಅಡಿ ಸ್ಟೇಟ್ ಹೈವೇ ಇದು. ಈ ಜಾಗ ಬಂದು ಮಳವಳ್ಳಿಗೆ 13 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಇಲ್ಲಿಂದ 51 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 107 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಈ ಜಾಗದಲ್ಲಿ ಒಂದು ಬೋರ್ ಇದೆ. ಒಂದು ಬೋರು ಮತ್ತು 40 ತೆಂಗಿನ ಮರಗಳು, ನೂರು ಅಡಿಕೆ ಸಸಿ ಇದೆ. ಮತ್ತು ಈ ಥರ ಒಂದು ಟೀಕ್ ಮರಗಳು ಒಂದು 10 ಇದೆ. ಮತ್ತು ಇದು ಬಂದು ನಿಮಗೆ ಪ್ಯೂರ್ ಕೆಂಪು ಭೂಮಿ ಇದು. ನಿಮ್ಗೊಂದು 40 ತೆಂಗಿನ ಮರದಲ್ಲಿ ಒಂದು 25 ಮರಗಳು, ನಿಮಗೆಲ್ಲ ಮರಗಳು ಫಲ ಕೊಡ್ತಾ ಇದೆ. ಇನ್ನೊಂದು 15 ಮರಗಳು ಫಲ ಕೊಡ್ತಾ ಇಲ್ಲ ಅಷ್ಟೇ. ಅವು ಚಿಕ್ಕ ಮರ ಸಸಿಗಳು, ಅವು ಕೂಡ ಇನ್ನೊಂದು 2 ವರ್ಷದಲ್ಲಿ ಫಲ ಕೊಡ್ತವೆ. ಟೀಕ್ ಮರಗಳು ಎಷ್ಟು ದೊಡ್ಡದಾವೆ. ಮತ್ತು ನಿಮಗೆ ಎಲ್ಲ ಪೈಪ್ ಲೈನ್ ಮಾಡಿಸಿದ್ದಾರೆ ಈ ಜಾಗದಲ್ಲಿ. ಮತ್ತು ಈ ಜಾಗ ಬಂದು ಫುಲ್ಲು ಸ್ಕ್ವೇರ್ ಆಗಿದೆ. ಸೌತ್ ಫೇಸಿಂಗ್ ಬರುತ್ತೆ ಈ ಜಾಗ ಬಂದು. ನೋಡಿ ಎಲ್ಲ ಕಾಯಿ ಬಿಡ್ತಾ ಇದೆ. ತುಂಬಾ ಚಿಕ್ಕ ಅಂದರೆ ಬರೀ 5-6 ವರ್ಷದ ಮರಗಳಿವೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ. ನೋಡಿ ಸೇಮ್ ಗ್ರೀನ್ ಇದೆ. ಮುಂದೆ ನಿಮಗೆ ಫುಲ್ ಸ್ಕ್ವೇರ್ ಆಗಿ ಬರುತ್ತೆ ಈ ಜಾಗ. ಎಲ್ಲ 1 ಎಕರೆ ನೋಡ್ಕೊಂಡಿರ್ತೀರ ಅಂಥವ್ರಿಗಂತೂ ಈ ಜಾಗ ತುಂಬಾ ಚೆನ್ನಾಗಿದೆ. ಮತ್ತು ಕೆಂಪು ಭೂಮಿ, ಮತ್ತು ನಿಮಗೆ ಸ್ಟೇಟ್ ಹೈವೇ ಇರೋದ್ರಿಂದ ಬಸ್ ರೂಟು ನೀವು ಬಸ್ಸಲ್ಲೂ ಬರ್ಬೋದು ಈ ಜಾಗಕ್ಕೆ. ಮತ್ತು ಇದು ಬಂದು ಜನರಲ್ ಪ್ರಾಪರ್ಟಿ. ಪರ್ ಗುಂಟೆ 2.5 ಲಕ್ಷ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಬೋರು ಮತ್ತು TC ಇರೋದ್ರಿಂದ ಇದೊಂದು ತುಂಬ ಚೆನ್ನಾಗೈತೆ. ಬೋರಲ್ಲೂ ಅಷ್ಟೇ ತುಂಬ ಒಳ್ಳೆ ನೀರಿದೆ ಅಂತ ಹೇಳಿದ್ರು ಓನರು. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಮತ್ತು ನಿಮಗೆ ಊರು ಪಕ್ಕದ ಜಾಗ, ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡಬೇಕು. ಮನೆ ಮತ್ತು ವಿತ್ತು ಒಂದು ಫೆನ್ಸ್ ಹಾಕ್ಬೇಕಷ್ಟೇ. ಮಿಕ್ಕಿದೆಲ್ಲ ರೆಡಿ ಇದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿದ್ಯುತ್ ಕಂಬಗಳೆಲ್ಲ ಇವೆ. ಮತ್ತು ನೋಡಿ ನಿಮ್ಮ ಅಕ್ಕಪಕ್ಕ ಎಲ್ಲ ಶೆಡ್ಗಳೆಲ್ಲ ಮಾಡ್ಕೊಂಡಿದ್ದಾರೆ, ಮನೆಗಳೆಲ್ಲ ಮಾಡ್ಕೊಂಡಿದ್ದಾರೆ. ಊರು ಪಕ್ಕದ ಜಾಗ ಇದು.